ನಮಸ್ತೆ ಮಿತ್ರರೇ, ಬೆಟ್ಟದ ನೆಲ್ಲಿಕಾಯಿಯ ಉಪಯೋಗ ಎಲ್ಲರಿಗೂ ಗೊತ್ತಿದ್ದಂಥದ್ದೇ. ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇರುವಂತಹ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅಂತ ಏನು ಕರೀತಾರೆ, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹದ್ದು. ಅದರೊಟ್ಟಿಗೆ ತ್ವಚೆಯ ಆರೋಗ್ಯಕ್ಕೆ ಸಹ ಒಳ್ಳೆಯದು, ಅಂದರೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುವಂಥದ್ದು, ತಲೆ ಕೂದಲಿನ ಆರೋಗ್ಯಕ್ಕೂ ಅತ್ಯುತ್ತಮ. ಹಾಗಿರುವಾಗ ಈಗ ತಾನೇ ನಾವು ತುಳಸಿ ಪೂಜೆ ಮುಗಿಸಿದ್ದೇವೆ. ಎಲ್ಲರ ಮನೆಗಳಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಇರ್ಬೋದು. ಅದರಿಂದ ಒಂದು 2-3 ಇದ್ದರೆ ಸಾಕು, ಒಂದು ಸೂಪರ್ ಆದ ಒಂದು ರಸಮನ್ನು ನಾವು ತಯಾರಿಸ್ಬೋದು. ಇದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂತಹದ್ದು. ಅಂದರೆ ಒಂದು ರಸಮ್ ಒಂದಿದ್ದರೆ ಮತ್ತೊಂದು ಸೈಡ್ ಡಿಶ್ ಆಗಿ ಒಂದು ಪಲ್ಯವ ಅಥವಾ ಬೇಕಿದ್ರೆ ಮೀನು ಫ್ರೈಯ ಅಥವಾ ಸುಕ್ಕವ ಏನಾದಿದ್ದರೆ ಬಹಳ ಚೆನ್ನಾಗಿರ್ತದೆ. ಹಾಗಿರುವಾಗ ಇವತ್ತು ನಾನು ಈ ನೆಲ್ಲಿಕಾಯಿಯನ್ನು ಬಳಸಿ ಒಂದು ಟೇಸ್ಟಿಯಾದ ಸ್ವಲ್ಪ ಖಾರವಾದ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ರಸಮನ್ನು ತಯಾರಿಸಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರುಚಿಕರವಾದ ರಸಮನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ. ಮಿತ್ರರೇ, ಇವತ್ತು ಇದು ಈ ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿ ಸಹ ಈ ಊರ ನೆಲ್ಲಿಕಾಯಿ ಸಿಕ್ಕಿದ್ರೆ ಮತ್ತೆ ಸಹ ಒಳ್ಳೆಯದು. ಈಗ ಮೊನ್ನೆ ತುಳಸಿ ಪೂಜೆ ಆಗುವಾಗ, ತುಳಸಿ ಪೂಜೆಯ ದಿವಸ ತುಂಬ ನೆಲ್ಲಿಕಾಯಿ ಮಾರಲಿಕ್ಕೆ ಸಹ ಬರ್ತದೆ. ನಾವು ಮನೆಗೆ ಸಹ ತುಳಸಿಗೆ ಇಡಲಿಕ್ಕೆ ತರ್ತೇವೆ. ತುಳಸಿಯ ಅಥವಾ ತರುವಾಗ ತುಂಬ ಹೆಚ್ಚು ತರ್ತೇವೆ. ಅದನ್ನು ಹೀಗೆ ತಿನ್ಬೋದು ಸಹ, ಅಥವಾ ಉಪ್ಪಿನಕಾಯಿ ಮಾಡಿದಂಥ ಸೂಪರ್ ಆಗಿರ್ತದೆ. ಮತ್ತು ಇದು ಉಪ್ಪು ನೀರಿನಲ್ಲಿ ಹಾಕಿದ್ರೆ ಸಹ ಬಹಳ ಒಳ್ಳೆಯದಾಗಿ ಬರ್ತದೆ. ಇವತ್ತು ನಾವೊಂದು ರಸಮ್ ಮಾಡೋಣ, ಬಹಳ ಚೆನ್ನಾಗಿ ಬರ್ತದೆ. ತುಂಬ ಏನು ಬೇಕಿಲ್ಲ, ಈ 3 ಇದ್ದರೆ ಸಾಕಾಗ್ತದೆ. ಈ 3 ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಸ್ವಲ್ಪ ನಾವು ಒಳ್ಳೆ ಮೆಣಸನ್ನು ಹಾಕ್ಕೊಳ್ತಿದ್ದೇವೆ, ಕರಿಮೆಣಸು. ಅದರಿಂದಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು. ರಸಮ್ ಎಷ್ಟು ಖಾರ ನಿಮ್ಮ ರುಚಿಗೆ ಬೇಕಿದ್ದಷ್ಟು. ಮತ್ತು ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನೆ, ಜೀರಿಗೆ, ಒಂದು ಸಣ್ಣ ತುಂಡು ಹುಳಿ ಬೇಕು, ಬೆಲ್ಲ ಒಂದು ತುಂಡು, ಮತ್ತು ಈ ಕೆಂಪು ಇಂಥ ಮೆಣಸು ಈ ತೊಟ್ಟಿನೊಟ್ಟಿಗೆ ಇದ್ದರೆ ಒಳ್ಳೆಯದು. ಸ್ವಲ್ಪ ಸಾಸಿವೆ ಮತ್ತು ಈ ಕೊತ್ತಂಬರಿ ಸೊಪ್ಪು ಬೇಕು. ಈಗ ಮೊದಲಿಗೆ ನಾವೇನು ಮಾಡೋದು ಹೇಳಿದರೆ, ಈ ಸುರಿಗೆ 2 ನಾನು ಕಾಯಿ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಅದರೊಟ್ಟಿಗೆ ನೋಡಿ ಈ ಬೆಳ್ಳುಳ್ಳಿ ಪ್ಲಸ್ ಕರಿಮೆಣಸು, ನಾನು 1 ಚಮಚದಷ್ಟು ಕರಿಮೆಣಸು ತೆಗೆದುಕೊಂಡಿದ್ದೇನೆ. ಕಾಯಿ ಮೆಣಸು ಮಾತ್ರ ನಾನು ಸ್ವಲ್ಪ ಕಡಿಮೆ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಈಗ ಈ ಬೆಟ್ಟದ ನೆಲ್ಲಿಕಾಯಿ ಇದನ್ನು ಈಗ ಇದಕ್ಕೆ ಕಟ್ ಮಾಡಿ ಒಂದು 3 ಕಟ್ ಮಾಡಿ ಹಾಕ್ಕೊಂಡು ತೋರಿಸ್ತೇನೆ. ವೀಕ್ಷಕರೇ, 3 ರಫ್ಲಿ ಚಾಪ್ ಮಾಡಿದ್ದಕ್ಕೆ ಹಾಕೊಂಡಿದ್ರೆ ಬೀಜದ ಸೈಡ್ನಲ್ಲಿ ಇರೋದು ಸ್ವಲ್ಪ ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ನಾವು ಸಣ್ಣ ಸಣ್ಣ ಚಾಪ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅದನ್ನು ಅದರಲ್ಲಿ ಹಾಕೊಳ್ಳೋದು ಬೇಡ. ಇದೀಗ ಮತ್ತೆಗೆ ಸ್ವಲ್ಪ ನಮಗೆ ಬೇಕು, ಸ್ವಲ್ಪ ಅದು ಕೊನೆಗೆ ಹಾಕೊಳ್ಳಿಕ್ಕೆ. ಸೊ ಇದನ್ನು ಹೀಗೆ ಚಾಪ್ ಮಾಡಿಕೊಂಡು ಇಟ್ಕೊಳ್ಳೋಣ. ಬೀಜ ಡಿಸ್ಕಾರ್ಡ್ ಮಾಡುವ. ಈಗ ಇದಕ್ಕೆ ಇನ್ನು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಇನ್ನು ಕೊತ್ತಂಬರಿಯ ಸೊಪ್ಪು, ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಈ ಕರಿ ಲೀವ್ಸ್ ಹಾಕೊಳ್ಳೋಣ, ಒಂದು 2 ಎಳೆಯಷ್ಟು. ಒಂದು ಸಣ್ಣ ತುಂಡು ಶುಂಠಿ, ಹಾಗೆ ಹೇಳುವಾಗ ಅದು ಶುಂಠಿ ಎಡೆಯಲ್ಲಿತ್ತು. ಸೊ ಸಣ್ಣ ಒಂದು 1/4 ಇಂಚಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕ್ಕೊಂಡು, ವಿಟಮಿನ್ ಸಿ ಇಂದ ಭರ್ಪೂರಾಗಿರುವಂತಹ ಈ ಒಂದು ರಸಮ್ ನೋಡಿ. ಇದನ್ನೀಗ ಸ್ವಲ್ಪ ನೀರು ಹಾಕಿ ನೀರು ಬೇಡ, ಜಸ್ಟ್ ತರಿಯಾಗಿ ನಾನು ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಹೀಗೆ ತರಿಯಾಗಿ ನಿಮಗೆ ಕಾಣ್ಬೋದು ಹೇಗೆ ಬಂದಿದೆ ಹೇಳಿ. ಹೀಗೆ ತರಿಯಾಗಿ ಇರಬೇಕು. ಈಗ ಇಲ್ಲಿ ಒಂದು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕೊಂಡ್ರಾಯಿತು. ಸ್ವಲ್ಪ ಉರಿ ಸಣ್ಣದಿರಲಿ. ಸ್ಟೀಲ್ ಬೇಗ ಬಿಸಿ ಹಾಕ್ಕೊಳ್ಳೋದು. ಅಷ್ಟೊತ್ತಿಗೆ ನಾವು ಈ ಒಂದು ಸಾಸಿವೆ ಹಾಕೊಳ್ತಿದ್ದೇನೆ. ಇಡೀ ಒಂದು ಮೆಣಸು ಹಾಕೊಳ್ತಿದ್ದೇನೆ. ಇನ್ನು ಅದರಲ್ಲಿ ಈ ಏನು ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಅದನ್ನು ಹಾಕೊಂಡು ಸಣ್ಣದಾಗಿ ಹುರಿಯೋಣ ಸ್ವಲ್ಪ. ನೋಡಿ, ಇದು ಸ್ವಲ್ಪ ಇದರ ಹಸಿ ವಾಸನೆ ಸ್ವಲ್ಪ ಹೋಗುವವರೆಗೆ ಸ್ವಲ್ಪ ನಾನು ಹಾಕಿದ ಎಣ್ಣೆ ಸ್ವಲ್ಪ ಕಡಿಮೆ ಆಯಿತು. 1 ಸ್ಪೂನ್ ಇನ್ನೊಂದು ಹಾಕ್ಕೊಳ್ತಿದ್ದೇನೆ. ನೋಡಿ, ಸ್ವಲ್ಪ ಇದು ಎಣ್ಣೆ ಒಟ್ಟಿಗೆ ಇದು ಹುರಿದುಕೊಳ್ಬೇಕು. ಇದರಲ್ಲಿ ಪೆಪ್ಪರ್ ಉಂಟು, ಜೀರಾ ಉಂಟು, ಬೆಳ್ಳುಳ್ಳಿ ಉಂಟು,
ಕೊತ್ತಂಬರಿ ಸೊಪ್ಪು ಉಂಟು. ಸ್ವಲ್ಪ ಹಸಿ ವಾಸನೆ ಹೋಗುವಾಗ ಇಲ್ಲಿ ನಾವು ಅಷ್ಟೊತ್ತಿಗೊಂದು ಸ್ವಲ್ಪ ಹುಳಿಗೆ ಒಂದು ಸ್ವಲ್ಪ ಸಣ್ಣ ಸಾಕು ಹುಳಿ, ಒಂದು ಸಣ್ಣ ಈ ನೆಲ್ಲಿಕಾಯಿ ಗಾತ್ರದ ಹುಳಿಯ ಒಂದು ನೀರು ಮಾಡಿಟ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಸಾಕು. ಆಲ್ರೆಡಿ ಆಮ್ಲ ಸ್ವಲ್ಪ ಹುಳಿ ಚೊಗರಂಶವನ್ನು ಹೊಂದಿರುವಂತಹದ್ದು. ಈಗ ನಾನು ಫ್ರೈ ಆಯ್ತಲ್ಲ, ಇನ್ನು ಇಲ್ಲಿ ಈ ಒಂದು ಏನು ಗ್ರೈಂಡ್ ಮಾಡಿದ್ದೇವೆ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ, ಇಲ್ಲಿ ಹಸಿ ವಾಸನೆ ಹೋದ ಕೂಡಲೇ ಸ್ವಲ್ಪ ನೀರನ್ನು ಹಾಕೋಣ. ನೀರಿನೊಟ್ಟಿಗೆ ಸ್ವಲ್ಪ ಹುಳಿಯ ನೀರು ಪ್ಲಸ್ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ ಇಷ್ಟನ್ನು ಹಾಕಿ ಒಂದು ಸಣ್ಣ ಕುದಿ ಬರಲಿ. ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ಳೋಣ. ಒಂದು ಸಣ್ಣ ಕುದಿ ಬರುವಾಗ ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ನಾವು ಈ ಬೀಜದ ಭಾಗದಲ್ಲಿ ಇಟ್ಟಿಕೊಂಡಿದ್ದೇವಲ್ಲ ಅದನ್ನು ಹಾಕೊಳ್ತಿದ್ದೇನೆ ಇದಕ್ಕೆ. ಇನ್ನು ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ವೀಕ್ಷಕರೇ, ಇದು ಒಳ್ಳೆ ಒಂದು ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಒಂದು ತುಂಬ ಬೇಡ, ಒಂದು 1/4 ಟೀ ಸ್ಪೂನ್ನಷ್ಟು ಹಳದಿಯನ್ನು ಹಾಕೊಳ್ಳೋಣ. ಹಳದಿ ಸಹ ಬಹಳ ಒಳ್ಳೆಯದಲ್ಲ, ಯಾರಿಗೆಲ್ಲ ಹೇರ್ ಫಾಲ್ ಆಗ್ತದೆ ಅಂಥವರಿಗೆಲ್ಲ ಈ ಒಂದು ಆಮ್ಲದ ರಸಂ ಬಹಳ ಒಳ್ಳೆಯದು. ಈಗ ನಿಮಗೆ ಎಷ್ಟಿದನ್ನು ನೀರು ಮಾಡಿಕೊಳ್ಬೇಕು, ನಿಮಗೆ ಇದು ಬ್ಯಾಚುಲರ್ಸ್ಗೆಲ್ಲ ಹೇಳಿ ಮಾಡಿಸುವಂಥದ್ದು. ಇನ್ನೂ ಸಹ ನಾನು ಸ್ವಲ್ಪ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕೊಳ್ತೇನೆ. ನೋಡಿ, ಈ ರೀತಿಯಲ್ಲಿ ರಸಂನ ಥರದಲ್ಲಿ ಬರಬೇಕು. ಗಂಟಲಿಗಂತ ಸೂದಿಂಗ್ ಇಫೆಕ್ಟ್ ಕೊಡುವಂಥದ್ದು. ಸೊ ಎಣ್ಣೆ ಇದಕ್ಕಿಂತ ನಾನು ಹೇಳಿದಲ್ಲ, ಎಣ್ಣೆ ಕಡಿಮೆ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು, ಸ್ವಲ್ಪ ಹೆಚ್ಚು ಎಣ್ಣೆ ಸಹ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ಸೊ ಇಲ್ಲಿಗ ಉಪ್ಪು ಹುಳಿ ಖಾರ ಕರೆಕ್ಟ್ ಉಂಟ ನೋಡ್ಕೊಳ್ಳೋದು. ಕರೆಕ್ಟ್ ಉಂಟು, ಭಾರಿ ಚೆನ್ನಾಗಿ ಬಂದಿದೆ. ಗಂಟಲಲ್ಲಿ ಚೂರು ಹೋಗುವಾಗಲೇ ಇನ್ನೀಗ ಮುಚ್ಚಿಕೊಂಡು ಅದನ್ನು 1-2 ಕುದಿ ತೆಗೆಯೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇದೀಗ ನಾನು ಒಂದು 2-3 ಆಗುವಷ್ಟು ಮಾಡಿದ್ದು, 3 ನೆಲ್ಲಿಕಾಯಿಯಿಂದ ಮಾಡಿದಂತಹದ್ದು. ಇದು ತುಂಬ ಬೇಕಿದ್ರೆ ಹೆಚ್ಚಾಗಿ ಮಾಡ್ಕೊಳ್ಬೋದು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಳಿ. ಕೊತ್ತಂಬರಿ ಚಾಪ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನು ಉಪ್ಪು ಎಲ್ಲ ನೋಡಿಕೊಳ್ಬೇಕು, ಕಮ್ಮಿ ಇದ್ದರೆ ಹಾಕೊಳ್ಳಿ. ಮಾಡಿ ಇಷ್ಟು ಸುಲಭ ರೀತಿಯಲ್ಲ, ಇದೇ 5 ನಿಮಿಷದಲ್ಲಿ ಮಾಡುವಂತಹದ್ದು. ಆಫ್ ಮಾಡ್ಕೊಳ್ತಿದ್ದೇನೆ. ಈಗ ಸರ್ವ್ ಮಾಡೋಣ. ಇದು ಖಾಲಿ ಅನ್ನಕ್ಕೆ ಸಾಕ್ತದೆ ಅಥವಾ ಹೀಗೆ ಕುಡಿಲಿಕ್ಕೆ ಸಹ ಸೂಪ್ ಥರದಲ್ಲಿ ರಸಂ ಬಹಳ ಚೆನ್ನಾಗಿ ಬರ್ತದೆ. ನೋಡಿ, ಪರಿಮಳ ಅಂತೂ ಬಹಳ ಚೆನ್ನಾಗಿ ಬರ್ತಾ ಉಂಟು. ಇದರಲ್ಲಿ ಈಗ ಸ್ಪೂನ್ ಹಾಕಿ ಒಂದು ಕುದ್ರೆ ಉಂಟಲ್ಲ ನೋಡಿ, ಒಂದು ಭಾರಿ ಬಿಸಿ ಉಂಟು, ಸೂಪರ್ಬ್ ಆಗಿ ಉಂಟು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ನೆಲ್ಲಿಕಾಯಿಯಿಂದ ಮಾಡಿದಂತಹ ರಸಂ ಕ್ವಿಕ್ಕಾಗಿ ಮಾಡ್ಬೋದು. ಒಂದು ಸೈಡಲ್ಲಿ ಬೇರೆ ಉಪ್ಪುಕರಿಯ ಪಲ್ಯವ ಅಥವಾ ಏನಾದರೂ ಒಂದು ಸುಕ್ಕವ ಇದ್ದರೆ ಅಥವಾ ಮೀನು ಫ್ರೈಯ ಇದ್ದರೆ ಇದನ್ನೊಂದು ಬಟ್ಟಲ್ನಷ್ಟು ಊಟ ಸಹ ಮಾಡಿಕೊಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಲ್ಡ್ ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.